ಕಲಬುರಗಿ ಬಳಿಕ ಚಾಮರಾಜನಗರದಲ್ಲೂ ಸಭೆ ನಡೆಸಲು ಸಿದ್ಧತೆ. ಅಧಿಕಾರ ಕಳೆದುಕೊಳ್ತಾರೆ ಅನ್ನೋ ನಂಬಿಕೆ ನಡುವೆ ಮತ್ತೊಮ್ಮೆ ಚಾಮರಾಜನಗರಕ್ಕೆ ಸಿಎಂ ಎಂಟ್ರಿ. ಇಲ್ಲೇ ವಿಶೇಷ ಸಂಪುಟ ಸಭೆ ನಡೆಸೋಕೆ ತೀರ್ಮಾನ. ಕೋವಿಡ್ ಹಗರಣದ ತನಿಖೆಗೂ ಒಪ್ಪಿಗೆ ನೀಡುವ ಸಾಧ್ಯತೆ. ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ಜೆಡಿಎಸ್ ನಾಯಕರು ಪರಿಚಯ. ನಿಖಿಲ್, ಅನಿತಾ ಕುಮಾರಸ್ವಾಮಿ ನನಗೆ ಭಾರಿ ಕ್ಲೋಸ್. 55 ಲಕ್ಷ ರೂಪಾಯಿ ವಂಚನೆ ದೂರಿನ ಎಫ್ಐಆರ್ನಲ್ಲಿ ಐಶ್ವರ್ಯ ಗೌಡಳ ಮತ್ತೊಂದು ನವರಂಗಿ ಆಟ ಬಯಲು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ತಲೆದಂಡಕ್ಕೆ ಬಿಜೆಪಿ ಪಟ್ಟು. ಬಿಜೆಪಿ ಈಶ್ವರಪ್ಪ ರಾಜೀನಾಮೆ ಪ್ರಸಂಗ ಹಿಡಿದು ಪ್ರಿಯಾಂಕ್ ಖರ್ಗೆಗೆ ಕುಟುಕಿದ ಸಿಟಿ ರವಿ. ಸಚಿನ್ ಸಾವಿಗೆ ಪ್ರಿಯಾಂಕ್ ಖರ್ಗೆ ಹೊಣೆ ಆಗಬೇಕು ಎಂದು ಗುಡುಗು. ಪ್ರಸಿದ್ಧ ಧಾರ್ಮಿಕ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಪವಿತ್ರ ನದಿ ನೇತ್ರಾವತಿಯನ್ನ ಗೋಹಂತಕರು ಗೋಮಾಂಸ ತ್ಯಾಜ್ಯ ಎಸೆದು ಮಲಿನ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ. ನೇತ್ರಾವತಿಯನ್ನು ಸೇರುವ ಉಪನದಿ ಮೃತ್ಯುಂಜಯ ಹೊಳೆಗೆ ಗೋ ಹತ್ಯೆಯ ನಂತರ ತ್ಯಾಜ್ಯವನ್ನು ದುರುಳರು ಎಸೆದಿದ್ದಾರೆ. ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಗೋಹಂತಕರು ಕೊಳ್ಳಿ ಇಟ್ಟಿದ್ದಾರೆ ಎಂದ ಸ್ಥಳೀಯರು. ರಾಜಸ್ಥಾನದ ಕೊಟ್ಪುಡ್ಲಿಯಲ್ಲಿ 9 ದಿನಗಳ ಹಿಂದೆ ಕೊಳವೆ ಬಾವಿಗೆ ಬಿದ್ದಿದ್ದ 3 ವರ್ಷದ ಚೇತನ ಡಿಸೆಂಬರ್ 23ರಂದು 150 ಅಡಿ ಆಳದ ಬೋರ್ವೆಲ್ನಲ್ಲಿ ಸಿಲುಕಿಕೊಂಡಿದ್ಲು. ಕೂಡಲೇ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು. ಕೇವಲ 3 ವರ್ಷದ ಮಗು 9 ದಿನಗಳ ಕಾಲ 150 ಅಡಿ ಆಳದ ಕೊಳವೆ ಬಾವಿಯಲ್ಲಿ ಆಹಾರವಿಲ್ಲದೆ ಬದುಕುಳಿದಿದೆ.